ಆತ್ಮೀಯ H60 ನ್ಯೂಸ್ ಅರ್ಥಾತ್ ಥೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಇತಿಹಾಸ ಸೃಷ್ಟಿ ಮಾಡಿದಂಥ ಜಿಲ್ಲೆ. ಇಡೀ ರಾಷ್ಟ್ರದಲ್ಲಿ ಬೆಳಗಾಂ ಒಂದು ರಾಷ್ಟ್ರದ ಭೂಪಟದಲ್ಲಿ ಅತಿ ಒಳ್ಳೆ ಸ್ಥಾನ ಪಡೆದಿದೆ. ಮೊನ್ನೆ ನಾನು ಯಾವುದೋ ಒಂದು ಹೋಟ್ಲು ಊಟಕ್ಕೆ ಹೋಗಿದ್ದೆ. ಹೋಟ್ಲು ಮಾಲೀಕರು ಹೇಳ್ತಿದ್ದೆ, ನಾವು ಯಾರಿಗಾರು ಹೇಳ್ತೀವಿ ಬೆಳಗಾಂ ಎಲ್ಲಿದೆ, ಬಾರ್ಡರ್ ಇದೆ, ಗೋವಾ ಪಕ್ಕದಲ್ಲಿದೆ, ಹುಬ್ಳಿ ಪಕ್ಕದಲ್ಲಿದೆ ಅಂತ ನಾವೆಲ್ಲ ಹೇಳಬೇಕಾಯಿತು. ಈಗ ನೀವು ಇಂಥ ಕಾರ್ಯಕ್ರಮ ಮಾಡ್ತಾ ಇರೋದು ನೋಡಿ, ಬೆಳಗಾಂಗೆ ಒಂದು ದೊಡ್ಡ ಶಕ್ತಿ ತುಂಬಿದೆ. ನಮ್ಮ ಒಂದು 50 ರೂಮ್ ಬುಕ್ ಮಾಡಿದ್ದು, ಅದು ಊಟ ಮಾಡ್ತಿದ್ದೆ. ನಾನು ಯಾವ ಹೋಟೆಲ್ ಹೇಳೋದಿಲ್ಲ. ಆ ರೀತಿ ಎಲ್ಲರೂ ಕೂಡ ಸ್ವಾಭಿಮಾನ ಹೆಚ್ಚಿಗೆ ಬಂದಿತ್ತು. ಸೊ ಅವತ್ತು ವರ್ಕಿಂಗ್ ಕಮಿಟಿ ಮೀಟಿಂಗು ಗಾಂಧಿ ಬಾವಿಲೇ ನಡೀತು. ಅಲ್ಲಿ ಮುಂದಕ್ಕೆ ನಾವೇನು ಮಾಡಬೇಕು ಅಂತೇಳಿ ನಮ್ಮ ಪಕ್ಷ ಮತ್ತು ನಮ್ಮ ಸರ್ಕಾರ ಎರಡೂ ಕೂಡ ಸಲಹೆನ ಸರ್ಕಾರಕ್ಕೆ ಕೊಡ್ತಾ ಇದೆ. ನಾವು ಅದನ್ನು ತೀರ್ಮಾನ ಮಾಡ್ತೀವಿ, ಅದನ್ನೇನು ಮಾಡಬೇಕು ಅಂತ ತೀರ್ಮಾನ. ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಮೀಟಿಂಗು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ರಾಹುಲ್ ಗಾಂಧಿಯವರ ಮುಖಂಡತ್ವದಲ್ಲಿ ಆ ಒಂದು ಮೀಟಿಂಗ್ ಕೂಡ ನಡೀತು. ಅನೇಕ ನಿರ್ಣಯಗಳೆಲ್ಲ ನಾವು ಈಗಾಗಲೇ ತಿಳಿಸಿದ್ದೇವೆ. 100 ವರ್ಷ ಹಿಂದೆ ಏನು ತೀರ್ಮಾನ ಮಾಡಿತು ಅದೊಂದು ದಾಖಲೆ ಕೂಡ ನಮ್ಮ ಹತ್ರ ಇದೆ. ಇವತ್ತೇನು ತೀರ್ಮಾನ ಮಾಡಿತು ಅದು ದಾಖಲೆ ಕೂಡ ಇದೆ. ಆ ದಾಖಲೆನ 21ನೇ ತಾರೀಕು ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ ಸಮಾವೇಶದಲ್ಲಿ ಅದನ್ನು ಬಿಡುಗಡೆ ಅಂತೂ ನಾವು ಮಾಡ್ತೇವೆ. ಇನ್ನು ಕೆಲವು ಇತಿಹಾಸ ಪುಸ್ತಕಗಳು ಕೂಡ ಬಿಡುಗಡೆ ಮಾಡೋ ಕಾರ್ಯಕ್ರಮ ಇದೆ. ಇದಕ್ಕೆ ನಾವು ಇಡೀ ರಾಜ್ಯದ ಎಲ್ಲ ಕಡೆಯಿಂದ ಕನಿಷ್ಠ ಒಂದು 100 ಜನ ಬರಬೇಕು ಅಂತ ಅವ್ರಿಗೆ ಮನವಿ ಮಾಡಿದ್ದೇವೆ. ಯಾಕೆಂದರೆ ಜನ ಜಾಸ್ತಿ ಬರೋದು ಮುಖ್ಯ ಅಲ್ಲ, ಅವರು ಸಾಂಕೇತಿಕವಾಗಿ ಪ್ರತಿನಿಧಿಗಳಾಗಿ ಇಲ್ಲಿಗೆ ಬರಬೇಕು. ಅವತ್ತು ಎಷ್ಟು ಜನ ಬಂದಿದ್ರು, ಇಡೀ ರಾಜ್ಯದಿಂದ ಎಲ್ಲ ದೇಶದ ಉದ್ದಕ್ಕೂ ಕೂಡ ಅವತ್ತು 100 ವರ್ಷದ ಹಿಂದೆ ಬಂದಿದ್ರು. ಸೊ ಅದಕ್ಕೆ ಮುಂದಕ್ಕೆ ಆಗ್ತಿತ್ತು. ಇದು ನಮ್ಮ AICC ನಮ್ಮ DK ಶಿವಕುಮಾರ್ ಕಾರ್ಯಕ್ರಮ ಅಲ್ಲ, KPC ಕಾರ್ಯಕ್ರಮ, AICC ಕಾರ್ಯಕ್ರಮ. ನೆಕ್ಸ್ಟ್ ಸರ್ಕಾರದ ಕಾರ್ಯಕ್ರಮ ಸುವರ್ಣಸೌಧದಲ್ಲಿ ಗಾಂಧಿಯ ಪ್ರತಿಮೆಯನ್ನು, ಹೊಸ ಪ್ರತಿಮೆಯನ್ನು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಉದ್ಘಾಟನೆ ಮಾಡ್ತಾರೆ. ನಮ್ಮ ರಾಹುಲ್ ಗಾಂಧಿ ಸಾಹೇಬರು ಜನ ಉಪಸ್ಥಿತಿ ಇರ್ತಾರೆ. ಮಿಕ್ಕಿದ್ದು ಎಲ್ಲ ಪಾರ್ಟಿಯವ್ರಿಗೂ ತಿಳಿಸಿದ್ದೀವಿ. ಮುಖ್ಯಮಂತ್ರಿಗಳು ಅಧ್ಯಕ್ಷತೆ ವಹಿಸ್ತಾರೆ. ಸೊ ಎಲ್ಲ ಪಕ್ಷದ ಸಂಸತ್ ಸದಸ್ಯರಿಗೆ, ಶಾಸಕರು ಕೂಡ ಇನ್ವಿಟೇಷನ್ ಹೋಗಬೇಕು ಅಂತ ಈಗಾಗಲೇ ಸರ್ಕಾರ ತಿಳಿಸಿದೆ. ನೋಡ್ರಿ, ಕಲ್ಲಲ್ಲಿ ಅವ್ರ ಹೆಸರಿದೆ, ಅದು ಕಲ್ಲಲ್ಲಿ ಇನ್ವಿಟೇಷನ್ ನಾನು ಕೊಡ್ತೀನಿ. ಸುಮ್ಮನೆ ಮೊಸರಲ್ಲಿ ಕಲ್ಲು ಹುಡ್ಕೊಂಡು ಏನು ಮಾಡ್ತಾ ಇದ್ದಾರೆ. ನಾನೇ ಹೇಳ್ತಾ ಇದ್ದೀನಿ, ಎಲ್ಲ ಪಾರ್ಟಿ MLAಗಳಿಗೂ ಇನ್ವೈಟ್ ಮಾಡ್ತಾ ಇದ್ದೀನಿ, MP ಗಳಿಗೆ ಇನ್ವೈಟ್ ಮಾಡ್ತಾ ಇದ್ದೀನಿ. ಅವರು ಈ ಭಾಗದ ಸಂಸತ್ ಸದಸ್ಯರಿದ್ದಾರೆ, ಖಂಡಿತ ಅವ್ರಿಗೂ ಮಾಡ್ತೀವಿ. ನಮ್ಮ ಹೆಣ್ಮಗಳು MP ಅವರು ಪ್ರಿಯಾಂಕಾ, ಆ ಹೆಣ್ಮಗಳಿಗೂ ಇನ್ವೈಟ್ ಮಾಡ್ತೀವಿ. ಲೋಕಲ್ ಮಂತ್ರಿಗೂ ಇನ್ವೈಟ್ ಮಾಡ್ತೀವಿ. ಎಲ್ಲ ಸರ್ಕಾರದ ಕಾರ್ಯಕ್ರಮ, ಪಾರ್ಟಿ ಕಾರ್ಯಕ್ರಮ ಅಲ್ಲ, ಗಾಂಧೀಜಿದು. ಇಲ್ಲಿದು ಯಾರು ಬೇಕಾದ್ರೂ ಬರ್ಬೋದು, BJPಯವ್ರು ಬಿಟ್ಟು, ದಳದವ್ರು ಬಿಟ್ಟು ನೀವೆಲ್ಲ ಬರ್ಬೋದು. ಸಾರ್ವಜನಿಕರು ಯಾರು ಬೇಕಾದ್ರೂ ಬರ್ಬೋದು. ಇದು ಪಬ್ಲಿಕ್ ಕಾರ್ಯಕ್ರಮ. ಈ ಸಮಾವೇಶ, ಈ ಜೈ ಭೀಮ್ ಎಲ್ಲರೂ ಸೇರಿದವರು, ಬಾಪು ಎಲ್ಲರೂ ಸೇರಿದವರು, ಸಂವಿಧಾನ ನಿಮ್ಮೆಲ್ಲರ ಆಸ್ತಿ, ಅದು ಎಲ್ಲರೂ ಸೇರಿದ್ರು. ಡಿನ್ನರ್ ಪಾಲಿಟಿಕ್ಸ್ ಬೇಕಾಯ್ತು ಸರ್. ಈಗ ನೀವು ಹೈಕಮಾಂಡ್ ನಾಯಕರು ಒತ್ತಾಯ ಮೇಲೆ ಡಿನ್ನರ್ ಪಾಲಿಟಿಕ್ಸ್ ಬೇಕಾಯ್ತು. ಈಗ ಸತೀಶ್ ಜಾರಕಿಹೊಳಿ 30ಕ್ಕೂ ಅಧಿಕ ಶಾಸಕರು ದುಬೈ ಬಂದಿದ್ದಾರೆ.
ನೋಡಪ್ಪ, ನನಗವೆಲ್ಲ ಏನು ಗೊತ್ತಿಲ್ಲ, ನಾನು ಅದೇನು ಮಾತಾಡೋಕೆ ಹೋಗೋದಿಲ್ಲ. ಎಲ್ಲರೂ ಕೂಡಿ ಹೋಗ್ತೀವಿ, ಕೂಡಿ ಬರ್ತೀವಿ. ಸೊ ಯಾವಾಗ ಇದ ತಿಂಗಳು ಹೋಗ್ತಿದೆ ಸರ್ ದಿಸ್ ಮಂತ್ ಅಂತ ಈಗ ಎಲ್ಲ ಪ್ರೋಗ್ರಾಮ್ ಎಲ್ಲ ಆಗಿರ್ಬೋದು, ಈಗೆಲ್ಲ ಸಮಾವೇಶ ಎಲ್ಲ ಅಲ್ಲಿ ಆಮೇಲೆ ಡಿಸೈಡ್ ಮಾಡಿ ಯಾವಾಗ ಟಿಕೆಟ್ ಕಡಿಮೆ ರೇಟ್ ಇರ್ತೈತಿ ಅವಾಗ ಹೋಗ್ಬೋದು. ಯಾರ್ಯಾರು ಬರ್ಬೋದು ನಿಮ್ಮ ಸ್ನೇಹಿತರು ಯಾರಿದೆ ಹೆಸರು ಹೇಳ್ಬೋದು? ಎಲ್ಲ ಈಗ ವಿಶ್ವಾಸ ಇದೆ, ಸರಿದಾರೆ ಅದಾರು ಪೂರ್ಣ ಸ್ಟೇಟ್ದಿಂದ. ಬಿಜೆಪಿ ಶಾಸಕರು ಬರ್ತಾರೆ, ಬಿಜೆಪಿ ಶಾಸಕರಿಲ್ಲ, ನಾವು ಇಲ್ಲ ಕಾಂಗ್ರೆಸ್ ಶಾಸಕರು. ಈ ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಚರ್ಚೆ ಆಗ್ತಾ ಇದೆ, ಸತೀಶ್ ಜಾರಕಿಹೊಳಿ ಮಾಡಬೇಕು ಅನ್ನೋ ಕೂಗು ಕೂಡ ಇದೆ. ಸೊ ಈ ಹಂತದಲ್ಲಿ ತಾವು ಇನ್ನು ವಿದೇಶ ಪ್ರವಾಸ ಸಾಕಷ್ಟು ಒಂದು ರಾಜಕೀಯ ಚರ್ಚೆ ಇದೆ ಅಂತ ಈಗ ನಮ್ಮ ವಿದೇಶ ಪ್ರವಾಸ ಕ್ಯಾನ್ಸಲ್ ಮಾಡ್ಲಿಕ್ಕೆ ಹೇಳಕತ್ತಿ ಇಲ್ಲಿ ನಾವು ಹೋಗಿ ಬೇರೆ ಕಾಲದಿಂದ ಈಗ ಮತ್ತೆ ಸ್ಟಾರ್ಟ್ ಮಾಡೋದಂದ್ರೆ ಮತ್ತೆ ಕ್ಯಾನ್ಸಲ್ ಆಗ್ತೈತಿ. ನಾರ್ಮಲ್ ಟ್ರಿಪ್ ರಾಜಕೀಯ ವಿಷಯ ಮಾಡ್ತೇವೆ, ಯಾವ ಕೂಡಿರ್ತೀವಿ, ಭಾಳ ದಿವಸ ಆಯ್ತು ಹೋಗಿ ಬರೋರು 15 ಆಗ್ಬೋದು, 5 ಆಗ್ಬೋದು, ಅವ್ರಿಗೆ ಯಾರಿಗೆ ಟೈಮ್ ಸಿಗ್ತೈತಿ ಅವ್ರು ಬರ್ತಾರೆ. ಸರ್ ಜನವರಿಯಲ್ಲಿ ಹೋಗ್ತಿದ್ದೆ, ಫೆಬ್ರವರಿಯಲ್ಲಿ ಹೋಗ್ತಿದ್ದೆ, ಬಜೆಟ್ಗಿಂತ ಮುಂಚಿತವಾಗಿ ಹೋಗ್ಬೋದು. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.